This is the complaint filed against the JDLR, that is Najmunissa Muhammad Ali Pirzadeh, before the Lokayukta today. This is the complaint which you have filed before the bond. ಪಿರ್ಜಾದೆ ಇವರು ಜಾಯಿಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಬೆಳಗಾಂದವರು. ಇವರು ಒಂದು ಪ್ರಕರಣದಲ್ಲಿ ಕರಪ್ಷನ್ ಮತ್ತು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಮಾಡಿದ್ದಾರೆ ಅಂಥೇಳಿ ಇವತ್ತು ನಾವು ನಮ್ಮ ಪಕ್ಷಗಾರರ ಪರವಾಗಿ ಲೋಕಾಯುಕ್ತನಲ್ಲಿ ಒಂದು ದೂರನ್ನು ದಾಖಲು ಮಾಡಿದೆ. ಆ ದೂರು ಏನಿದೆ ಅಂದ್ರೆ, ಇವರು ಏನು ಮಾಡಿದರು, ಇವ್ರ ಪರವಾಗಿ ಒಬ್ಬರು ವಕೀಲರು ಪರ್ಸನಲ್ ಅಡ್ವೊಕೇಟ್ ಆಗಿ ಗೋಕಾಕ ಕೋರ್ಟ್ನಲ್ಲಿ ಕೇಸ್ ನಂಬರ್ 165/24 OS ಪ್ರಿನ್ಸಿಪಲ್ ಸೀನಿಯರ್ ಸಿವಿಲ್ ಜಡ್ಜ್ ಅಲ್ಲೇ ಒಂದು ಅಪಿಯರ್ ಆಗ್ತಾರೆ, ಪರ್ಸನಲ್ ಅಡ್ವೊಕೇಟ್ ಇವ್ರದ್ದು. ಅದೇ ಅಡ್ವೊಕೇಟ್ ಬಂದು ಇನ್ನೊಂದು ಪ್ರಕರಣದಲ್ಲಿ ತಮ್ಮ ಕೋರ್ಟ್ನಲ್ಲಿ ಯಾರೇ ನಜ್ಮುನಿಸ್ಸಾ ಯಾರು JDLR ಇದ್ದಾರೆ ಅವ್ರ ಕೋರ್ಟ್ನಲ್ಲೇ ಆ ಅಡ್ವೊಕೇಟ್ ಬಂದು ಅಪಿಯರ್ ಆಗ್ತಾರೆ. ಆ ತಕ್ಷಣ ಅದು ನಮ್ಮ ಗಮನಕ್ಕೆ ಬಂದು ನಮ್ಮ ಕ್ಲೈಂಟ್ ಗಮನಕ್ಕೆ ಬಂದಿದ್ದ ಕೂಡಲ ನಾವೇನು ಮಾಡಿದ್ದೀವಿ, ಒಂದು ಮೆಮೊ ಕೊಟ್ಟಿದ್ವಿ. ಏನಂಥೇಳಿ, ನಿಮ್ಮದು ಪರ್ಸನಲ್ ಅಡ್ವೊಕೇಟ್ ಇದ್ದಾರೆ, ಅವರು MM ಶೇಖ್ ಏನೋ ಇದ್ದಾರೆ, ಅವ್ರಿಗೆ ದಯಮಾಡಿ ರಿಟೈರ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡಿ, ಅಥವಾ ಈ ಪ್ರಕರಣವನ್ನು ನೀವು ಬೇರೆ ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಂತ ಹೇಳಿದ್ದೀವಿ. ಆದರೂ ಅದು ಕನ್ಸಿಡರ್ ಮಾಡಿಲ್ಲ. ಪ್ರೊಸೀಡಿಂಗ್ಸ್ ಹಾಗೆ ನಡೀತಾ ಇದೆ. ಇದರದ ಅರ್ಥ ಏನಾಗಿದೆ ಅಂದ್ರೆ, ನಮಗೆ ಜಸ್ಟಿಸ್ ನ್ಯಾಯ ಸಿಗಲ್ಲ ಅಲ್ಲಿ. ಇವರು ಕಲೂಡಿಂಗ್ ಆಗಲಿ, JDLR ಆಗಲಿ ಮತ್ತು ಅಡ್ವೊಕೇಟ್ ರೆಸ್ಪಾಂಡೆಂಟ್ ನಂಬರ್ 4 ಏನದಾರಲ್ಲ, ಅವರು ಕಲೂಡಿಂಗ್ ಆಗಿ ಈ ಥರದ್ದು ನಮ್ಮ ವಿರೋಧ ಒಂದು ಜಜ್ಮೆಂಟ್ ಬರುವ ಸಾಧ್ಯತೆ ಇದೆ. ಈಗ ನೋಡಿರಿ, ಯಾವುದೇ ಅಡ್ವೊಕೇಟ್ ಒಬ್ಬ ಜಡ್ಜ್ ಪರವಾಗಿ ಒಂದು ಕೇಸ್ನಲ್ಲಿ ಪ್ರಕರಣದಲ್ಲಿ ಅಪಿಯರ್ ಆದ್ರೆ ಆ ಜಡ್ಜ್ ಏನು ಮಾಡಬೇಕು, ಇಮಿಡಿಯೇಟ್ ಇದು ಕೇಸ್ ಬೇರೆ ಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಬೇಕು, ಅಥವಾ ಆ ಅಡ್ವೊಕೇಟ್ಗೆ ಹೇಳಬೇಕು, ಇಲ್ಲಪ್ಪ ನೀವು ಬೇರೆ ವಕೀಲರು ನೇಮಿಸ್ಕೊಳ್ಳಿ, ಯಾಕಂದರೆ ಯು ಆರ್ ಮೈ ಪರ್ಸನಲ್ ಅಡ್ವೊಕೇಟ್ ಅಂತ ಹೇಳಬೇಕಾಗಿತ್ತು. ಆದರೆ ಅದು ಈ ಕೇಸ್ನಲ್ಲಿ ಮಾಡಿಲ್ಲ. ಮತ್ತು ಇದು ಏನು ಕಾಣ್ತೈತೆ ಅಂದರೆ, ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಯಾರು JDLR. ಅಲ್ಲೇ ಒಂದು ಥರದ ಕೋಡ್ವರ್ಡ್ ಇದೆ, ಏನಂದ್ರೆ ಕಾಫಿ ಅಡ್ವೊಕೇಟ್ಸ್ಗೆ ಅಥವಾ ಕ್ಲೈಂಟ್ಸ್ಗೆ ಕೇಳ್ತಾರಂತೆ. ನಮ್ಮ ಕಲೀಗ್ ಅಡ್ವೊಕೇಟ್ಸ್ ಹೇಳಿದರು, ನೀವು ನಮಗೇನು ಕಾಫಿ ಕೊಡಿಸ್ತೀರಿ, ಚಹಾ ಕುಡಿಸ್ತೀರಿ, ಬಿರಿಯಾನಿ ತಿನ್ನಿಸ್ತೀರಿ. ಕಾಫಿ ಅಂದ್ರೆ 2 ಲಕ್ಷ, ಚಹಾ ಅಂದ್ರೆ 1 ಲಕ್ಷ, ಬಿರಿಯಾನಿ ಅಂದ್ರೆ 5 ಲಕ್ಷ. ಈ ಥರ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಇವು JDLR ನಜ್ಮುನಿಸ್ಸಾ ಮೊಹಮ್ಮದ್ ಅಲಿ ಪಿರ್ಜಾದೆ ಇವ್ರ ಮೇಲೆ ಒಂದು ಪ್ರಕರಣ ಆಗಿದೆ. ಮತ್ತು ಆ ಅಡ್ವೊಕೇಟ್ ಏನಿದ್ರು MM ಶೇಖ್ ಪ್ರೊಫೆಷ್ನಲ್ ಮಿಸ್ಕಂಡಕ್ಟ್ ಪರವಾಗಿ ಇವತ್ತು ಬಾರ್ ಕೌನ್ಸಿಲ್ನಲ್ಲಿ ಅವ್ರ ವಿರುದ್ಧನೂ ಒಂದು ನಾವು ಡಿಸಿಪ್ಲಿನರಿ ಕಮಿಟಿಗೆ ಒಂದು ದೂರನ್ನು ಸಲ್ಲಿಸಿದ್ದೀವಿ. ಮತ್ತು ಆಲ್ರೆಡಿ ಹೈಕೋರ್ಟ್ಗೂ ಇವರು ಅಪೋಸಿಟ್ ಏನು ನಮ್ಮ ಆರ್ಡರ್ಸ್ ಏನು ಮಾಡೋರು ಅದಾರ ಆ ಪರವಾಗಿ ಸ್ಟೇ ಮತ್ತು ಅವ್ರ ಮೇಲೆ ಏನು ಕ್ರಮ ತೊಗೋಬೇಕು ಅದರ ಮೇಲೆ ಮಾನ್ಯ ಹೈಕೋರ್ಟ್ನಲ್ಲಿ ನಾವು ರಿಟ್ ಪಿಟಿಷನ್ ಮಾಡ್ತಾಯಿದ್ದೀವಿ. ಓಕೆ, ಹೆಸರು